ನಾವೇನಂದ್ರೆ ವ್ಯವಸಾಯಗಳಲ್ಲಿ ಅದು ಲಾಭನ ಲಾಸ್ ನಾನು ಯೋಚನೆ ಮಾಡಿ ಎಲ್ಲ ಹಮ್ಕೊಂಡಿದ್ದೀವಿ ಮನೆಗೆ ಪ್ಲೇ ಆಗ್ಬಿಡ್ತಾರೆ ಅಲ್ಲ ಇದು ಮಿಕ್ಸಿಂಗ್ ಮಿಕ್ಸ್ ನಮ್ದು ಸಮಗ್ರ ಸರ್ ಇದು ಇದಾ ನುಗ್ಗೆ ಎಡಬರ ಇದೆ ಕಾಯಿ ಬಿಡಲ್ಲ ಬರೀ ಹಾಕಿ ನೋಡಿ ಎಷ್ಟು ಕಾಯಿ ಇದಾವೆ ನೋಡಿ ಎಷ್ಟು ಹೂವು ಇದೆ ನೋಡಿ ಸರ್ ನಾನು ತಮಿಳ್ನಾಡಿಗೆ ಹೋಗಿ ತಗೊಂಬಂದು ಬೆಂಗಳೂರಲ್ಲಿ ಒಂದು 5 ಗಿಡ ಹಾಕಿದ್ದೆ ಬೆಂಗಳೂರಿಂದ ಅದ್ರಲ್ಲಿ ಬಂದಿರೋ ಬೀಜ ತೆಗೆದು ನಾವೇ ಒಟ್ಲು ಮಾಡ್ಕೊಂಡು ತಗೊಂಬಂದು ಅಲ್ಲೊಂದು ಒಂದೊಂದು ತೆಂಗಿನ ಗಿಡಕ್ಕೆ ಒಂದೊಂದು ಹಾಕಿದ್ದೆ ಇಲ್ಲ ಈಗಿಲ್ಲ ಸರ್ ನಾನೇ ಇಲ್ಲ ಈ ಬೆಂಗಳೂರಲ್ಲಿ ಅವಾಗ ಏನಂದ್ರೆ ಬೆಂಗಳೂರಲ್ಲಿ ನಾನು ಕಂಪ್ನಿನಲ್ಲಿ ಜಾಬ್ ಮಾಡ್ತಾ ಇದ್ನಲ್ವಾ ಅಲ್ಲೆಲ್ಲ ಟ್ರೈ ಮಾಡ್ತಾ ಇದ್ದೆ ನಾನು ಇಂಥವೆಲ್ಲ ನಮ್ಮ ಯಜಮಾನ್ರಿಗೂ ತುಂಬ ಇಷ್ಟ ಆರ್ಗ್ಯಾನಿಕ್ ಅಂದರೆ ಅದರಿಂದ ಅವರು ಇದು ಮಾಡಿ ಅದು ಮಾಡಿ ಅಂತ ಹೇಳೋರು ಕಾಫಿ ಸರ್ ಕಾಫಿ ಮಧ್ಯದಲ್ಲಿ ತೆಗೆದು ಪುಡಿ ಮಾಡಿ ಮಿಕ್ಸಿಂಗ್ ಮಾಡಿ $800 1 kg ಕಾಫಿ ಪುಡಿ ಮಾಡ್ತಾರೆ ಪರ್ಸನ್ ಕೊಡಿನೇ $800 ಸರ್ ಬಟ್ ಎಲ್ಲ ಐಟಮ್ ನಮ್ಮಲ್ಲಿ ನೋಡಿ ಸರ್ ನಿನ್ನೆ ಖಾಲಿ ಮಾಡಿದ್ರು ನಮ್ಮ ಲೇಬರ್ ಊರಿಗೆ ಹೋಗಿದ್ದಾರೆ ಇವತ್ತು ನಿನ್ನೆ ಖಾಲಿ ಮಾಡಿಬಿಟ್ಟು ಹೋಗಿದ್ದಾರೆ ಈಗ ನೋಡಿ ಅದು ನಿನ್ನೆ ಗಂಗಲ ಅಷ್ಟಿಗೆ ಮಾತ್ರನೇ ಬಂದಿದೆ ಅಷ್ಟು ತುಂಬಿದ್ದಾರೆ ಆಮೇಲೆ ಸಗಣಿ ಹಾಕಿದ್ರು ಬೆಲ್ಲ ಹಾಕಿದ್ರು ಜೀವಾಮೃತನೇ ಏನು ಮಾಡ್ತೀವಿ ಇಲ್ಲಿಂದ ಈ ಪ್ಲಾಟಿಂದ ಶುರು ಮಾಡ್ತೀವಿ ಸರ್ ನೆಟ್ಟಿಗೆ ಹೋಗ್ತಾ ಇರ್ತೀವಿ ಕೆಳಗಡೆ ಈ ಒಂದು ಕಡೆಯಿಂದ ಹೋಗ್ತೀವಿ ಆ ಕಡೆ ಈ ಕಡೆ ಇದು 4 ಎಕರೆ ಪ್ಲಾಟ್ ಸರ್ ನಾವು ಮೊದಲು ಹಾಕಿದಾಗ ಒಂದು ಅಡಿಕೆ ಒಂದು ಬಾಳೆ ಹಾಕಿದ್ವಿ ಆ ಬಾಳೆ ಒಂದೊಂದು ಇದರಲ್ಲಿ 4-5 ಬಿಟ್ಟಿದ್ದೀವಿ ನನಗೆ 50 ಕಿಲೋ ಕಾಯಿ ಬಂತು ಈಗ ನಾನು ಹಾಕಿರೋ 400 ಗುಣಿಗೆ ನನಗೆ ಒಂದು 10-12 ಲಕ್ಷ ಈ 3 ವರ್ಷದಲ್ಲಿ 10-12 ಲಕ್ಷ ದುಡ್ಡು ಬಂದಿದೆ ಬಾಳೆ ಅದರದ್ದೇ ಆದಾಯ ನಮಗೆ ಗುಂಪು ಬಾಳೆ ನನಗೆ ಅಡುಗೆಗೆ ಅಂದರೆ ಬಾಳೆನೇ ಉತ್ತಮ ಅನಿಸ್ತು ಆದರೆ ನನಗೆ ಯಾಕಂದರೆ ಇದು ಒಂದು ಸ್ವಲ್ಪ ಮೇಲಕ್ಕೆ ಹೋಗಿದ್ಮೇಲೆ ಮತ್ತೆ ಹಂಗೆ ಗುಂಪು ಹಂಗೆ ಬೆಳೆಸ್ತೀವಿ ಇದು ಸುತ್ತ ಕಡಿಯಲ್ಲ ನೀವು ಹಂಗೆ ಬಿಡ್ತಾ ಇರ್ತೀರ ಸುತ್ತ ಕಡಿತೀವಿ 4 ಬಿಡ್ತೀವಿ ಮಿಕ್ಕಿದ್ದು ಕಡಿತೀವಿ ಈ 4ರಲ್ಲಿ ಕಾಯಿ ಬರೋ ಶುರುವಾದ್ಮೇಲೆ ಇನ್ನೂ ಮತ್ತೆ 4 ಬಿಡ್ತೀವಿ 4 ಬಿಟ್ಕೋಬೇಕು ಬೆಳೆ ಜಾಸ್ತಿ